ಸಿ ಜೆ ರಾಯ್ ಪ್ರಕರಣದಲ್ಲೂ ಕೂಡ ನನಗನ್ಸುತ್ತೆ ಆಸ್ ಎ ಪೊಲಿಟಿಕಲ್ ಅನಲಿಸ್ಟ್ ಆಲ್ಸೋ ಐ ಡೋಂಟ್ ವಾಂಟ್ ಟು ಜಂಪ್ ಟು ದ ಕನ್ಕ್ಲೂಷನ್. ನಂಬರ್ 1 ಇದು ಸಿ ಜೆ ರಾಯ್ ಪ್ರಕರಣದ ಭಾಗ. ಎರಡನೇದು ನನಗನ್ಸುತ್ತೆ ಟ್ಯಾಕ್ಸ್ ಟೆರರಿಸಮ್ ಇಸ್ ಅ ಟೂ ಮಚ್ ವರ್ಡ್. ಟ್ಯಾಕ್ಸ್ ಹ್ಯಾರಾಸ್ಮೆಂಟ್ ಆಗುತ್ತಾ, ಪೊಲಿಟಿಕಲಿ ಮೋಟಿವೇಟೆಡ್ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿದರೆ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗ್ತಾ ಇತ್ತು. ಅದನ್ನು ಭಾರತೀಯ ಜನತಾ ಪಾರ್ಟಿಯ ಮೋದಿ ಸರ್ಕಾರ ಬಂದಮೇಲೆ ಅದು ಎಕ್ಸ್ಟ್ರೀಮ್ ತೆಗೆದುಕೊಂಡು ಹೋಗಿದೆ. ಡಿ ಕೆ ಶಿವಕುಮಾರ್ ಪ್ರಕರಣವೇ ತೆಗೆದುಕೊಳ್ಳಿ. ನಿಮಗೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಅಹಮದ್ ಪಟೇಲ್ರ ಗುಜರಾತ್ನ ಶಾಸಕರು ಬರುವವರೆಗೆ ಅದು ನೆನಪಾಗಿರಲಿಲ್ವಾ? ನಿಮಗೆ ಅದರ ನೆನಪಿರಲಿಲ್ವಾ? ಅಂದರೆ ಅಹಮದ್ ಪಟೇಲ್ರನ್ನ ಡಿ ಕೆ ಶಿವಕುಮಾರ್ ಬಚಾವ್ ಮಾಡ್ಲಿಕ್ಕೆ ಹೋದ್ರು, ನೀವು ರೇಡ್ ಮಾಡಿದ್ರಿ. ನೀವು ರೇಡ್ ಮಾಡಿ, ದಟ್ಸ್ ಯುವರ್ ಪ್ರಿರಾಗೇಟಿವ್. ನೀವು ಯಾರನ್ನೂ ರೇಡ್ ಮಾಡೋದು. ಚುನಾವಣೆ ಸಂದರ್ಭದಲ್ಲೂ ನಾನು ನೋಡಿದ್ದೀವಿ, ಬಾದಾಮಿಯಲ್ಲಿ ಕಾಂಗ್ರೆಸ್ನ ಮೇಲೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ರೇಡ್ ನಡೀತು. ಯಾಕೆ ಇನ್ನೊಂದು ಪಕ್ಷದಲ್ಲಿ ನಡೆಯಲ್ವಾ? ಇದು ಪ್ರಾಯಶಃ ಕೆಲ ಪ್ರಶ್ನೆಗಳನ್ನು ಹುಟ್ಟಾಗತ್ತೆ. ನಾನು ಇವತ್ತು ಇಡಿಯ ಚರ್ಚೆಗೆ ಹೋಗೋಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇವತ್ತಿನ ಪೊಲಿಟಿಕಲ್ ವ್ಯವಸ್ಥೆಗನು ಅದನ್ನು ಪೊಲೀಸರು ಮಾಡ್ತಾರೆ, ನಾವು ಈ ಪೊಲೀಸರೇನು ದುರುಪಯೋಗ ಆಗಲ್ವಾ? ಆದರೆ ಸ್ವಲ್ಪ ಅತಿರೇಕ ಆಗ್ತಾ ಇದೆ ಅನ್ನೋದು ಒಂದು ಭಾಗ. ಉದ್ಯಮಿಗಳ ಮೇಲೂ ಕೂಡ ಟ್ರಾನ್ಸ್ಪರೆನ್ಸಿಯ ಅವಶ್ಯಕತೆ ಇದೆ. ಈಗ ವರ್ಚುವಲ್ ಬಂದಿದೆ ಬಹುತೇಕ ಕಡೆ, ಆದರೆ ದೊಡ್ಡ ದೊಡ್ಡ ಉದ್ಯಮಿಗಳ ಮೇಲೆ ರೇಡ್ ನಡೆದ ನಂತರ ನಡೀತಕ್ಕಂಥ ಹ್ಯಾರಾಸ್ಮೆಂಟ್ ಏನಿದೆ ಅದನ್ನು ಸರ್ಕಾರ ರಿವಿಸಿಟ್ ಮಾಡುವ ಅವಶ್ಯಕತೆ ಆಯಿತು. ಆಮೇಲೆ ಇಲ್ಲ, ಬಹುಶಃ ಮೋಹನ್ ವಿಶ್ವ ಅವರು ಆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. IT ರೇಡ್ಗಳು ಸಿಕ್ಕಾಪಟ್ಟೆ ಆಗಿದ್ದಾವೆ. ಎಲ್ಲರೂ ಏನು ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗಿಲ್ಲ, ಪ್ರೊಸೀಜರು ಮಾಡ್ತಾರೆ. ಅವರಲ್ಲೇನೋ ಸಮಸ್ಯೆಗಳಿದ್ದಾಗ ಟಾರ್ಚರ್ ಆಯಿತು ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಹೆಂಗಾಗತ್ತೆ? ನಾನು ಸಿ ಜೆ ರಾಯ್ ಅವರನ್ನ ಉದ್ದೇಶಿಸಿ ಈ ಮಾತನ್ನು ಹೇಳ್ತಾ ಇಲ್ಲ. ಇನ್ಯಾವುದೋ ಕೇಸಲ್ಲಿ ಅವರ ಸಮಸ್ಯೆ, ಪರ್ಸನಲ್ ಸಮಸ್ಯೆ ಅಥವಾ ವ್ಯವಹಾರದ ಸಮಸ್ಯೆಯನ್ನು ನೀವು ವಿಕ್ಟಿಮ್ ಕಾರ್ಡ್ ಆಗಿ ಹೇಗೆ ಬಳಸೋದಕ್ಕೆ ಸಾಧ್ಯ? ಸರ್, ಇದು ಏನಾಗಿದೆ ಅಂದರೆ ನಾವು ಯಾರು ಇಲ್ಲಿ ಅವ್ರ ಬಗ್ಗೆ ವಿಕ್ಟಿಮ್ ಕಾರ್ಡೋ ಇನ್ನೊಂದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇಲ್ಲಿ ಟೈಮಿಂಗ್ ಅಷ್ಟೇ ನಾನು ಕೇಳ್ತಾ ಇದ್ದಿದ್ದು. ಈಗ ಏನಾಗಿದೆ, ಟೈಮಿಂಗನ್ನು ವಿಚಾರ ಅವ್ರು ಹೇಳಿದ್ರು. ಜಯಲಲಿತಾ ಅವರು ಯಾವತ್ತೂ ನಡೆದಿರುವಂಥ ಪ್ರಕರಣಕ್ಕೆ ಯಾವತ್ತೂ ಶಿಕ್ಷೆ ಆಯಿತು. ಐ ಆಮ್ ನಾಟ್ ಡೌಟಿಂಗ್ ಆನ್ ದ ಇನ್ವೆಸ್ಟಿಗೇಷನ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್. ಬಟ್ ಇಲ್ಲಿ ಇರುವಂಥ ಮ್ಯಾಟ್ರ್ ಏನು ಅಂತಂದರೆ, ಕನ್ವಿಕ್ಷನ್ ಯಾವಾಗ ಬರುತ್ತೆ ಅಂತಂದರೆ ಕನ್ಕ್ಲೂಷನಿಗೆ ಆದಮೇಲೆ ಕನ್ವಿಕ್ಷನ್, ನಾನ್ ಕನ್ವಿಕ್ಷನ್ ಅನ್ನೋದು ಬರೋದು. ಕನ್ವಿಕ್ಷನ್ ರೇಟ್ ಬಂದಿದೆ, ನಂಬರ್ಸ್ ಬಂದಿದೆ ಅಂತಂದರೆ ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ದ ಎಂಟೈರ್ ಕೇಸ್ ಇಸ್ ಕ್ಲೋಸ್ಡ್ ಅಂತ. ಕರೆಕ್ಟ್ ಅಲ್ವಾ? ಕನ್ಕ್ಲೂಷನ್ಗೆ ಯಾವಾಗ ಬರ್ತೀರಿ ನಾವು? ಕ್ಲೋಸ್ ಆಗಿದೆ ಮ್ಯಾಟ್ರ್ ಅಂದಾಗ. ಜಯಲಲಿತಾದು ಇಟ್ ವಾಸ್ ಲಾಂಗ್ ಪೆಂಡಿಂಗ್ ಡ್ಯೂ ಬಿಕಾಸ್ ಶಿ ವಾಸ್ ಇನ್ ಪವರ್, ಶಿ ವಾಸ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನಾಗಿದೆ, ನಮ್ಮ ಹಿರಿಯರು ಮಾತಾಡ್ತಾ ಇದ್ರು ಟ್ಯಾಕ್ಸ್ ಟೆರರಿಸಮ್ ಇಸ್ ಅ ರಾಂಗ್ ವರ್ಡ್ ಅಂತ. ಪ್ರಶಾಂತ್ ನಾಥ್ ಅವ್ರು ಹೇಳ್ತಾ ಇದ್ರು ಟ್ಯಾಕ್ಸ್ ಹರಾಸ್ಮೆಂಟ್ ಅನ್ನೋ ರೈಟ್ ವರ್ಡ್ ಅನ್ಕೊಂತೀನಿ. ಟ್ಯಾಕ್ಸ್ ಟೆರರಿಸಮ್ ಹ್ಯಾಸ್ ಬಿಕಮ್ ಅ ರಿಚ್ ವರ್ಡ್ಗೆ, ರಿಚ್ ಜನರಿಗೆ ಅದೊಂದು ಟ್ಯಾಕ್ಸ್ ಟೆರರಿಸಮ್ ಆಗಿದೆ. ಟ್ಯಾಕ್ಸ್ ಹರಾಸ್ಮೆಂಟ್ ಏನಿದೆಯಲ್ಲ, ಇಟ್ ಹ್ಯಾಸ್ ಬಿಕಮ್ ಫಾರ್ ಅ ಮಿಡಲ್ ಕ್ಲಾಸ್. ಟ್ಯಾಕ್ಸ್ ಕನ್ವೀನಿಯನ್ಸ್ ಏನಿದೆಯಲ್ಲ, ಐ ಟೆಲ್ ಯು ಹೌ ಇಟ್ ಈಸ್ ಬೀನ್ ಡಿಫೈನ್ಡ್ ಇನ್ ದಿಸ್ ಗವರ್ನಮೆಂಟ್ ಅಂತ. ಟ್ಯಾಕ್ಸ್ ಟೆರರಿಸಮ್ ಅಂತ ಏನು ಹೇಳ್ಕೊತಾ ಇದ್ದೀವಿ, ಅದಕ್ಕೆ ಬಲಿಯಾದಂಥವ್ರು ನಮ್ಮ ಸಿದ್ಧಾರ್ಥ್ ಅಂತವರು, ಡಿ ಜೆ ರಾಯ್ ಅಂತವರು. ಅರ್ಥ ಆಯಿತು ಅನಿಸುತ್ತೆ. ಟ್ಯಾಕ್ಸ್ ಹರಾಸ್ಮೆಂಟಿಗೆ ನಿನ್ನೆ ಯಾರೋ ಐ ವಾಸ್ ರೀಡಿಂಗ್ ಒನ್ ಆಫ್ ದ ಟ್ವೀಟ್, ಪ್ರಶಾಂತ್ ನಾಥ್ ಅವರೇ, ಐ ಥಿಂಕ್ ಮೇಡಮ್ ನಿರ್ಮಲಾ ಸೀತಾರಾಮನ್ ಹ್ಯಾಸ್ ಮೆನ್ಷನ್ಡ್ 77 times ಆಫ್ ಪೆನಾಲ್ಟಿ ಆಸ್ ವೆಲ್ ಆಸ್ ಪನಿಷ್ಮೆಂಟ್ ಅಂಡ್ ಅಫೆನ್ಸ್. ಅಲ್ಲಲ್ಲ ಸರ್, ವಿಜಯ್ ಮಲ್ಯ, ನೀರವ್ ಮೋದಿ ಓಡೋದ್ರ ಸರ್ ಐ ಆಮ್ ನಾಟ್ ಸರ್, ನಾವೇ ಕುಳಿತೇನು ಹೇಳಿದ್ವಿ, ಸರ್ಕಾರ ಅವರನ್ನು ತಡಿಲಿಕ್ಕೆ ಸಾಧ್ಯ ಇರಲಿಲ್ಲ ಏನಪ್ಪ ಅಂತ. ಸಿದ್ಧಾರ್ಥ ಪ್ರಕರಣದಲ್ಲೂ ಕೂಡ ನಿಮ್ಮ ಬಳಿ ಯಾವುದೇ ಇವತ್ತಿನವರೆಗೆ ತಥ್ಯಗಳಿಲ್ಲ. ಸಿದ್ಧಾರ್ಥ ಏನು ಮಾಡಿದ್ರು, ತಪ್ಪು ಮಾಡಿದ್ರ, ಸರಿ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆಲ್ಲೂ ಕೂಡ ಯಾರು ತಥ್ಯಗಳನ್ನು ಕೊಡ್ತಿದ್ದಾರೆ. ಸಿ ಜೆ ರಾಯ್ ಪ್ರಕರಣದಲ್ಲೂ ಐ ಆಮ್ ನಾಟ್ ಕಮಿಂಗ್ ಟು ದ ಕನ್ಕ್ಲೂಷನ್. ನಾನು ಜಡ್ಜ್ ಅಲ್ಲ, ನಾನು ಹೇಳ್ತಿರೋದು ನಡೆದಿರುವಂಥ ಈ ಒಂದು ಏನು ಇನ್ಸಿಡೆಂಟ್ಗೆ ಏನೇನಾಗಿದೆ ಅಂತ ನಾವು ವಿಶ್ಲೇಷಣೆ ಮಾಡ್ಬೋದು, ಬಿಟ್ಟರೆ ವಿ ವಿಲ್ ನಾಟ್ ಕಮ್ ಟು ದ ಕನ್ಕ್ಲೂಷನ್. ಇಲ್ಲಿ ಇನ್ನೊಂದೇನಾಗಿದೆ, ಕನ್ವೀನಿಯನ್ಸ್ ಅನ್ನೋ ವಿಚಾರ ಯಾಕೆ ಹೇಳಿದೆ ಅಂದರೆ, ದೆರ್ ಈಸ್ ಒನ್ ಕಂಪನಿ, ಐ ವಿಲ್ ನಾಟ್ ನೇಮ್ ದ ಕಂಪನಿ, ವಿಚ್ ಹ್ಯಾಸ್ ಸೈನ್ಡ್ 15 years ಕಾಂಟ್ರಾಕ್ಟ್ ವಿತ್ ಕಂಪನೀಸ್ ಲೈಕ್ ಗೂಗಲ್, ಅಮೆಝಾನ್ ಆ್ಯಂಡ್ ಮೈಕ್ರೋಸಾಫ್ಟ್ ಆ್ಯಂಡ್ ದಿಸ್ ಕೈಂಡ್ ಆಫ್ ಕಂಪ್ನೀಸ್. ಆ ಕಂಪನಿಗಳಿಗೆ ಈ ದೇಶದೊಳಗೆ 21 ವರ್ಷ ಟ್ಯಾಕ್ಸ್ ಫ್ರೀ ಮಾಡ್ತಾರೆ. ಯಾವುದಕ್ಕೆ? ಫಾರ್ ಡೇಟಾ ಸೆಂಟರ್. ಯಾವುದಕ್ಕೆ ಮಾಡೋದು? ಬೇಸಿಕಲಿ ಕನ್ವೀನಿಯನ್ಸ್ ಅಂತಾರೆ. ದಟ್ಸ್ ಬ್ಯೂಟಿ ಆಫ್ ಪಾಲಿಸಿ ಮೇಕಿಂಗ್. ಇದು ಹೆಂಗಿದೆ ಅಂದರೆ ಅದೇನೇ ಹೇಳಿದ. ಬಟ್ ಇಫ್ ಯು ಇನ್ಸಿಸ್ಟ್ ಮೀ, ಇಟ್ ಇಸ್ ನನ್ ಅದರ್ ದೆನ್ ಮಿಸ್ಟರ್ ಅಂಬಾನಿ ಹೂ ಹ್ಯಾಸ್ ಸೈನ್ಡ್ ಅ ಕಾಂಟ್ರಾಕ್ಟ್ ವಿತ್ ದಿಸ್ 4-5 ಕಂಪನಿ. ಅಲ್ಲ ಸರ್, ಇಟ್ ಈಸ್ ಓಪನ್. ಅನಿಲ್ ಅವರು ಒಂದು ಪಾಯಿಂಟ್ ಅನ್ನು ರೈಸ್ ಮಾಡಿದ್ರು, ನಾನು ಅದಕ್ಕೆ ವಿತ್ ಅಂಕಿ ಅಜಿತ್ ಪವಾರ್ ಆಗಿರಬಹುದು, ಪ್ರಫುಲ್ ಪಟೇಲ್ ಆಗಿರಬಹುದು, ಮೋಹನ್ ವಿಶ್ವ ಅವರ ಮುಂದೆ ಕೇಳ್ತಾ ಇದ್ದೀನಿ. 2017-18ರಲ್ಲಿ
4527 IT ರೇಡ್ ಆಗಿದೆ. ಕನ್ವಿಕ್ಷನ್ ಆಗಿರೋದು 126. 18-19ರಲ್ಲಿ 3500, ಕನ್ವಿಕ್ಷನ್ ಆಗಿರೋದು 151. 19-20ರಲ್ಲಿ 1149, ಕನ್ವಿಕ್ಷನ್ ಆಗಿರೋದು 121. ಅನಿಲ್ ಅದನ್ನೇ ಹೇಳಿದ್ದು. ಕನ್ವಿಕ್ಷನ್ ನಾನು ಹೇಳ್ತೀನಿ. ಮೋಹನ್ ದಾಸ್ ಪೈ ಅವರು ಕೂಡ ಅದನ್ನೇ ಹೇಳಿದರು. ಈಗ ತಪ್ಪು ಮಾಡಿದ ಉದ್ಯಮಿಗೆ ಶಿಕ್ಷೆ ಅಂತಾದ್ರೆ ತಪ್ಪಾಗಿ ರೇಡ್ ಮಾಡಿದವರಿಗೆ ಏನ್ ಶಿಕ್ಷೆ? ಇದು ಆಕ್ಚುಲಿ ಚೆನ್ನಾಗಿದೆ. ತಪ್ಪಾಗಿ ಟಾರ್ಚರ್ ಕೊಟ್ಟವರಿಗೆ ಏನ್ ಶಿಕ್ಷೆ ಅಂತ ಅವ್ರು ಕೇಳ್ತಾ ಇರೋದು. ಅವ್ರ ಪಾಯಿಂಟ್ ಇರೋದು ಅಲ್ಲ. ಹಾಗಾದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಎಷ್ಟು ಜನಕ್ಕೆ ಕನ್ವಿಕ್ಷನ್ ಆಗಿದೆ ಹಂಗಂತ ಪೊಲೀಸರು ತಪ್ಪು ಮಾಡಿದಾರೆ, ಪೊಲೀಸರಿಗೆ ಶಿಕ್ಷೆ ಕೊಡಿ ಅಂತ ನಾಳೆ ಬೆಳಗ್ಗೆ ಕೇಳ್ತೀರಾ ನೀವು? ಟಾರ್ಚರ್ ಆದಾಗಾದ್ರೆ ಬಟ್ ಈ ನಂಬರ್ಸ್ ನೋಡಿ ನಾನು ಪೊಲೀಸ್ ನಂಬರ್ 4500ದಲ್ಲಿ 100 ಕನ್ವಿಕ್ಷನ್ ನಾನು ಪೊಲೀಸ್ ನಂಬರ್ ತೆಗೆದುಕೊಡ್ಲಾ? ಪೊಲೀಸರು ಹಾಕೋ ಕೇಸ್ ಎಲ್ಲಾನು ಕನ್ವಿಕ್ಷನ್ ಆಗ್ಬಿಡುತ್ತಾ? ಎಲ್ಲ ಮರ್ಡರ್ ಕೇಸ್ ಕನ್ವಿಕ್ಷನ್ ಆಗ್ಬಿಡುತ್ತಾ? ಎಲ್ಲ ರಾಬರಿನ ಕನ್ವಿಕ್ಷನ್ ಆಗ್ಬಿಡುತ್ತಾ? ಅಲ್ಲ, ವಿನಾಕಾರಣ ಇಲ್ಲಿ ಟಾರ್ಚರ್ ಅನುಭವಿಸಿದಂತ ಉದ್ಯಮಿಯ ಕಥೆ ಅಲ್ಲ. ಹಂಗಾರೆ ಪೊಲೀಸರು ಕರ್ಕೊಂಡೋಗಿ ಪ್ರಶ್ನೆ ಏನಾಗಬೇಕು? ಅಲ್ಲ, ಹಾಗಾದ್ರೆ ಪೊಲೀಸರು ಕರ್ಕೊಂಡೋಗಿ ಕೂಡ ಟಾರ್ಚರ್ ನೀವು ಇನ್ವೆಸ್ಟಿಗೇಷನ್ ಟಾರ್ಚರ್ ಅಂತ ಕರಿತೀರಾ? ದಟ್ಸ್ ನಾಟ್ ದ ಲಾಜಿಕ್. ನಾನು ಆಗ್ಲೇ ಹೇಳಿದೆ, ನಮ್ಮಲ್ಲಿ ಜುಡಿಷಿಯಲ್ ಸಿಸ್ಟಮ್ ಇದೆ, ಅದಕ್ಕೊಂದು ಹೈರಾಕಿ ಇದೆ, ಟೈಮ್ ತಗೊಳುತ್ತೆ ಅದು. ಕನ್ವಿಕ್ಷನ್ ಇದಕ್ಕೂ ನೀವು ಕಂಪೇರ್ ಮಾಡಿ ಖುಲಾಸೆಯಾದ ಡೀಟೇಲ್ ಕೊಡ್ತೀನಿ ನಾನು ಹೇಳೋದು. ಅಲ್ಲ, ಖುಲಾಸೆಯಾದಂತ ಡೀಟೇಲ್ ಇದೆ ನನ್ನ ಅಲ್ಲ, ಕೊಡ್ಲಿ. ಅದು ಇದರಲ್ಲೂ ಇರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಖುಲಾಸೆ ಆಗಿರೋದು. 4500ದಲ್ಲಿ 255 ಖುಲಾಸೆ ಆಗಿದೆ. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಖುಲಾಸೆ ಆಗಿರೋದು. ವೈ ಏನಕ್ಕೆ ಬರೀ ಇನ್ಕಮ್ ಟ್ಯಾಕ್ಸ್ ಮಾತ್ರ ಹೇಳ್ತೀರಾ? ಇದು ಒಂದಕ್ಕೊಂದು ಕಂಪ್ಯಾರಿಸನ್ ವರ್ಕೇ ಆಗಲ್ಲ. ನೀವು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೂ ಆರ್ಥಿಕ ವ್ಯವಹಾರದಲ್ಲಾದಂತ ಏರುಪೇರಿನ ಇನ್ವೆಸ್ಟಿಗೇಷನ್ಗೂ ವ್ಯತ್ಯಾಸ ಇದೆ. ಆರ್ಥಿಕ ಅದನ್ನ ಇದರ ಜೊತೆಗೆ ಇಟ್ಕೊಂಡು ನೋಡಬೇಡಿ, ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡಬೇಡಿ. ಅದನ್ನ ಇನ್ಕಮ್ ಟ್ಯಾಕ್ಸ್ ಇಡಿ ಯಾರು ಹೇಳಿದ್ ಬರೀ ಸಿವಿಲ್ ಅಂತ ಹೇಳ್ಬಿಟ್ಟು, ಅದರಲ್ಲೂ ಅಷ್ಟೇ ಆರ್ಥಿಕ ಅಪರಾಧ ಮಾಡಿ ನಿಮಗೆ ಮನಿ ಲಾಂಡ್ರಿಂಗ್ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡಿದ್ರೆ ಅದು ಕ್ರಿಮಿನಲ್ ಆಗೇ ಆಗುತ್ತೆ. ಯು ಕಾಂಟ್, ನೀವು ಅದು ಕಂಪೇರ್ ಮಾಡಕ್ ಹೋಗ್ಲೇಬೇಡಿ. ನಿಮಗೆ ನಾನು ಹೇಳಿದ್ನಲ್ಲ, ತಿರ್ಗಾ ಇವರು ನೀವು ಕೊಲೆ ಸುಲಿಗೆ ಕೇಸನ್ನು ಆರ್ಥಿಕ ವ್ಯವಹಾರದ ಏರುಪೇರಿನ ಕೇಸನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ಮಾತನಾಡಿದ್ರೆ ಹೆಂಗಾಗುತ್ತೆ? ಅಲ್ಲ, ನಾನ್ ಮಾತಾಡೋದಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಹೇಳಿರೋದು, ಈ ಕಡೆ ಕ್ರಿಮಿನಲ್ ಪ್ರೊಸೀಜರ್ ಹೇಳಿರೋದು, BINSS ಅಲ್ಲಿ ಹೇಳಿರೋದು. ನಾನ್ ಮಾತಾಡೋದಲ್ಲ, ಅದು ಕಾನೂನು ಹೇಳಿರೋದು. ತಿರ್ಗಾ ಅದಾನಿ ಬಗ್ಗೆ ಮಾತಾಡಿದ್ರು. ರಾಜಸ್ಥಾನದಲ್ಲಿ ಇವರು ಅಶೋಕ್ ಗೆಹ್ಲೋಟ್ ಸರ್ಕಾರನೇ ಅದಾನಿ ಜೊತೆ 4,000 ಕೋಟಿ ಕಾಂಟ್ರಾಕ್ಟ್ ಸೈನ್ ಮಾಡ್ತು. ತೆಲಂಗಾಣ CM ರೇವಂತ್ ರೆಡ್ಡಿ 8,000 ಕೋಟಿ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರು. ಇಬ್ರು ಕೈ ಜೋಡಿಸ್ಕೊಂಡು ಡಾವೋಸ್ ಅಲ್ಲಿ ಕಾಫಿ ಕುಡಿತಾ ಇರ್ತಾರೆ ಕಾಂಗ್ರೆಸ್ನವರು. ಇಲ್ಲಿ ಬಂದ್ಬಿಟ್ಟು ಅದಾನಿ ಅಂತ ಮೋದಿ ಅವ್ರ ಮೇಲೆ ಹೇಳ್ತಾರೆ. ಒಂದಕ್ಕೊಂದು ಸುಮ್ಮನೆ ಹೇಳೋದಲ್ಲ. ಈ ಪ್ರಕರಣದಲ್ಲಿ ಏನ್ ಗೊತ್ತಾ, ತನಿಖೆ ಆಗಬೇಕು. ಆಗಿದೆ, ಪಾಪ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನೇ ಇಲ್ಲ ರೀ, ಪಾಪ ಅವ್ರು 1000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ಒಂದು ಬಡತನದಲ್ಲಿ ಬೆಳೆದಿದ್ದಾರೆ ನಮ್ಮ ಬೆಂಗಳೂರವರು, ಅದೆಲ್ಲ ಇದ್ದೇ ಇದೆ ನಮಗೆ. ಓಕೆನಾ? ಅದ್ರ ಬಗ್ಗೆ ಅವ್ರು ಮಾತೇ ಇಲ್ಲ. ತನಿಖೆ ಆಗಬೇಕು. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಸರ್ಕಾರ ಕಾಂಗ್ರೆಸ್ ಇದೆ, ನೀವು ಅವ್ರು ತನಿಖೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಸ್ಟಾರ್ಟ್ ಮಾಡಿದ ತಕ್ಷಣ SIT ಮಾಡಿಬಿಟ್ಟು ಇವ್ರು ಹೋಗ್ಬಿಟ್ಟು ಯಾವುದೋ ಡೈರಿ ಸಿಕ್ತು ಅಂತ ನಾನು ನೋಡಿದೆ. ಕರೆಕ್ಟಾ? ಡೈರಿ ಯಾರ ಹೆಸರು ಬರ್ದಿದ್ರು. SIT ಅಂದ್ರೆ PDOಗಳು ತನಿಖೆ ಮಾಡ್ತಾರೆ, ಪೊಲೀಸರೇ ತನಿಖೆ ಮಾಡುತ್ತಾರೆ, PDOಗಳು ಬಂದು ತನಿಖೆ ಮಾಡ್ತಾರೆ. ಮೋಹನ್ ವಿಶ್ವ 10 ಸಲ ಮಾತಾಡೋಣ, 10 ಸಲ ಉತ್ತರ ನೀವು SIT ತನಿಖೆ ಬೇರೆ, ಪೊಲೀಸ್ ತನಿಖೆ ಬೇರೆ ಅಂತ ಅನ್ಕೊಂಡು ಮಾತಾಡ್ದಂಗಿದೆ. ಐ ವಿಲ್ ಟೆಲ್ ಯು, ನಾನು ಹೇಳ್ತೀನಿ ಕೇಳಿ ಏನಕ್ಕೆ ಅಂತ ಹೇಳ್ಬಿಟ್ಟು. SIT ಅಂದ್ರೆ ಕರ್ನಾಟಕದಲ್ಲಿ ಇವಾಗ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಆಗ್ಬಿಟ್ಟಿದೆ. ಅವ್ರಿಗೆ ಬೇಕಾದಂಗೆ ಕ್ಲೀನ್ ಚಿಟ್ ಕೊಟ್ಕೊಳ್ತಾರೆ. ಆ ಡೈರಿನಲ್ಲಿ ಸಿಕ್ಕಿದೆ ಅಂತ SIT ಹೇಳ್ತಾರೆ ಗೊತ್ತಾ? ಆ ಡೈರಿನಲ್ಲಿ ಹಾಗಾದ್ರೆ ಯಾರ ಹೆಸರಿತ್ತು? ಯಾರಾದ್ರೂ ಕಾಂಗ್ರೆಸ್ ನಾಯಕರ ಹೆಸರಿತ್ತಾ? ಎಲ್ಲರೂ ಚುನಾವಣೆಗೆ ಏನಾದ್ರು ಹಣ ಬಳಕೆ ಆಗಿತ್ತು ಅಂತಿತ್ತ? ಇದೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ಇವತ್ತು ನೀವು ಅಷ್ಟು ತರಾತುರಿನಲ್ಲಿ ಇನ್ನು ದಫಾನ್ ಆಗಕ್ಕೆ ಮುಂಚೆನೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ತಯಾರು ಮಾಡಿ, ನಾನು ಆಗ್ಲೇ ಹೇಳ್ದಂಗೆ ಬೇರೆ ಕೇಸ್ಗಳಲ್ಲಿ ಮಾಡೋದೇ ಇಲ್ಲಪ್ಪ ಇವರು. ವಾಲ್ಮೀಕಿ ಕೇಸಲ್ಲ ಫಾಸ್ಟ್ ಆಗಿ ತರಾತುರಿನಲ್ಲಿ ಮಾಡೋದಿಲ್ಲ. ತಿರ್ಗಿ ವೈನ್ಸ್ಟೋನ್ ನಾನು ಮತ್ತೆ ಹೇಳ್ತೀನಿ, ಅವ್ರ ಉದ್ಯಮಿಗಳಲ್ವ ನೀವು? ಅಲ್ಲಿ SIT ಮಾಡೋದೇ ಇಲ್ಲ, ಫಾರ್ಮೇ ಮಾಡೋದಿಲ್ಲ. ಇಲ್ಲಿ ಇಷ್ಟು ತರಾತುರಿನಲ್ಲಿ SIT ಮಾಡ್ತಾರೆ. ನಮ್ಮ ಪೊಲೀಸರು ಇದ್ದಾಗ್ಲೂ ಕೂಡ, ತನಿಖೆ ಇದ್ದಾಗ್ಲೂ SITಗೆ ವಿರೋಧ ಮಾಡಿದ್ರೆ ನಿಮ್ಮದೇನೋ ಸಮಸ್ಯೆ ಇದೆ ಅಂತ ಅವ್ರು ಯಾಕೆ ಹೇಳ್ಬಾರ್ದು? ಯಾವುದು? ನಿಮ್ಮದೇ ಹೆಸರಿತ್ತು ಡೈರಿಯಲ್ಲಿ ಅಂತ ಅವ್ರು ಯಾಕೆ ಹೇಳ್ಬಾರ್ದು? ನಾನು ಹೇಳೋದು ಬರ್ಲಿ, SIT ಮಾಡಿದಾಗ ವಿರೋಧ ಮಾಡಿದ್ರಿ ಅಂತ. ಇವರ ಬಿಸ್ನೆಸ್ ನೆಕ್ಸಸ್ ಮಲ್ಟಿಪಲ್ ಸ್ಟೇಟ್ಸ್ ಇಂಟರ್ನ್ಯಾಷನಲ್ ಅಂತ ಇನ್ವಾಲ್ವ್ ಆದಾಗ, ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ, ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಅಂತ ಬಂದಾಗ, ಪ್ರಶಾಂತ್ ಆಗ್ಲೇ ಹೇಳ್ದಂಗೆ ಕರ್ನಾಟಕ ಪೊಲೀಸ್ದು ಅವ್ರು ರೆಸ್ಟ್ರಿಕ್ಟೆಡ್ ಆಕ್ಸೆಸ್ ಇರುತ್ತೆ ಅಷ್ಟೇ. ಬಿಕಾಸ್ ಆ ಮರ್ಡರ್, ಆ ಆತ್ಮಹತ್ಯೆ ಕೇಸ್ನಲ್ಲಿ ಆಗ್ಬೋದು, ಅಲ್ಲಿ ಏನೇನಾಯ್ತು ಅನ್ನೋದಕ್ಕೆ ಅಷ್ಟೇ ಇರುತ್ತೆ. ಸೊ ಆ ಸಮಯದಲ್ಲಿ ಇವರು ದುರ್ಬಳಕೆ ಮಾಡ್ಕೊಳ್ಳಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಏನ್ ಗ್ಯಾರಂಟಿ? ಬಿಕಾಸ್ ಯು ಆರ್ ಸೀನ್ ಅವ್ರಿಗೋರೆ ಕ್ಲೀನ್ ಚಿಟ್ ಕೊಟ್ಕೊಂಡಿದ್ದು SIT ಮಾಡ್ಕೊಂಡ್ಬಿಟ್ಟು. ಈಗ ED IT ನೀವು ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂತ ಅವಾಗಿಂದ ಅದನ್ನೇ ತಾನೇ ನೀವುಗಳು ಅವ್ರುಗಳು ಕೇಳ್ಕೊಂಡು ಹೇಳ್ತಾ ಇರೋದು. ರಾಜಕೀಯ ಹೇಳಿಕೆಗಳನ್ನ ಕೊಟ್ಕೊಂಡು ಕೂತಿದಿರಲ್ಲ. ಉದ್ಯಮಿಗಳ ಮೇಲೆ ನೀವು ದಾಳಿ ಮಾಡಿಲ್ಲ ಅಂದ್ರೂ ಯಾಕೆ ಮಾಡಿಲ್ಲ ಅಂತ ಇಷ್ಟು ಉದ್ದ ಪಟ್ಟಿ ಕೊಡ್ತೀರಾ, ದಾಳಿ ಮಾಡಿದ್ರು ಯಾಕೆ ಮಾಡಿರಿ ಅಂತ ದೊಡ್ಡ ಪಟ್ಟಿ ಕೊಡ್ತೀರಾ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.